ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಚಾಮರಾಜಪೇಟೆಯಲ್ಲಿ ಮತ್ತೊಂದು ಕೊಲೆ, ಸಾಲ ವಾಪಸ್ ಕೊಡದವನ ಕಗ್ಗೊಲೆ, ಆರೋಪಿಗಳಿಬ್ಬರ ಬಂಧನ, ಪ್ರಮುಖ ಆರೋಪಿಗೆ ಪೊಲೀಸರ ಬಲೆ. ಟ್ರಾಫಿಕ್ ಅವ್ಯವಸ್ಥೆಯಿಂದ ಬಾಲಕನ ಮರಣ, ಸೈಕಲ್ಗೆ ಡಿಕ್ಕಿ ಹೊಡೆದ ಟ್ರ್ಯಾಕ್ಟರ್ ಚಾಲಕನ ಬಂಧನ, ರೊಚ್ಚಿಗೆದ್ದರು ನಾಗವಾರದ ಜನ. ಬೇರೆ ರಕ್ತ ನೀಡಿ ವೈದ್ಯ ತೆಗೆದ ಬಾಣಂತಿ ಪ್ರಾಣ, ಡಾಕ್ಟರ್ ವಿರುದ್ಧ ಕ್ರಮಕ್ಕೆ ಅಧಿಕಾರಿಗಳ ಮೌನ, ಯಾರಿಗೂ ಕೇಳ್ತಿಲ್ಲ ಅಸಹಾಯಕರ ಅರಣ್ಯ ರೋದನ. ಅಕ್ರಮ ನೀರು ಸಂಪರ್ಕದ ವಿರುದ್ಧ ದಾಳಿ, ಸಂಪರ್ಕ ಕಡಿತಗೊಳಿಸಿ ಪಾಠ ಕಲಿಸಿತು ಜಲಮಂಡಳಿ, ತಿರುಗಿ ಬಿದ್ದ ಜನರ ಆಕ್ರೋಶಕ್ಕೆ ಅಧಿಕಾರಿಗಳು ಗಲಿಬಿಲಿ. ವಿಶ್ವ ಬ್ಯಾಂಕ್ ಸಭೆಗಿಲ್ಲ, ಪರಿಸರವಾದಿಗಳಿಗೆ ಆಹ್ವಾನ, ಅಧಿಕಾರಿಗಳಿಗೆ ಹಾಕಿದರು ದಿಗ್ಬಂಧನ, ನಿಗೂಢ ಸಭೆ ಸುತ್ತ ನಾನಾ ಅನುಮಾನ. ಚಾಮರಾಜಪೇಟೆಯಲ್ಲಿ ಇವತ್ತು ಮತ್ತೊಂದು ಕೊಲೆ ನಡೆದು ಹೋಗಿದೆ. ಕೊಟ್ಟ ಸಾಲವನ್ನ ವಾಪಸ್ ಕೊಡದ ಕಾರಣ ವ್ಯಕ್ತಿಯನ್ನೇ ಗುಂಪೊಂದು ಕೊಲೆ ಮಾಡಿದೆ. ಸಾಲವೇ ಆತನ ಪಾಲಿಗೆ ಶೂಲವಾಗಿ ಬಲಿ ತೆಗೆದುಕೊಂಡಿದೆ. ಈ ಫೋಟೋದಲ್ಲಿರೋ ಈತನ ಹೆಸರು ಮಂಜಾ ಅಲಿಯಾಸ್ ಎಳ್ನೀರ್ ಮಂಜಾ. ಚಾಮರಾಜಪೇಟೆಯ ವಿಠಲನಗರದಲ್ಲಿ ತಂದೆಯೊಂದಿಗೆ ಎಳನೀರು ವ್ಯಾಪಾರ ಮಾಡ್ತಿದ್ದ. ಅದಕ್ಕೆ ಎಳ್ನೀರ್ ಮಂಜಾ ಅಂತಲೇ ಫೇಮಸ್ ಆಗಿದ್ದ. ಈತ ಕೆಲವು ದಿನಗಳ ಹಿಂದೆ ಬೋರೇಗೌಡ ಎಂಬಾತನ ಜೊತೆ ಹಣದ ವ್ಯವಹಾರ ನಡೆಸಿದ್ದ. ಸ್ವಲ್ಪ ಹಣ ಸಾಲವಾಗಿ ಪಡೆದಿದ್ದ ಮಂಜಾ ಬಡ್ಡಿ ಅಸಲು ಯಾವುದನ್ನು ಕೊಡದೆ ಸತಾಯಿಸ್ತಿದ್ದ. ಇವತ್ತು ಸಂಜೆ ತಾಯಿಗೆ ಜಿಮ್ಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೊರಟವನು ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ದಾನೆ. 6 ಗಂಟೆಗೆ ಹೋದ್ನಪ್ಪ. ಅವರು ಗಾಡೀಲಿ ಹೋಗಿದ್ರು, ಜಿಮ್ಗೆ ಹೋಗ್ತೀನಿ ಅಂತ ಹಾಲು ಕುಡ್ಕೊಂಡು ಹೋದವನು ಅಷ್ಟೇನೆ. ತಿರ್ಗು ಯಾರಿಗ ಫೋನ್ ಹಾಕಿದ್ರು ಬರ್ತೀನಿ ಸರ್, ಬರ್ತಾ ಇದ್ದೀನಿ ಮನೆಯಿಂದ ಅಂತಂದ್ರು ಅಷ್ಟೇನೆ, ಇನ್ನೇನು ಹೇಳಲಿಲ್ಲ. ತಿರ್ಗು ಹೋದನು, ತಿರ್ಗು ಅಲ್ಲೆಲ್ಲ ಯಾರೋ ಕೊಲೆ ಆಗೈತೆ ಅಂದರು. ಅವಾಗ ನಾವು ಯಾರು ಮಾಡ್ಬಿಟ್ಟವ್ರೆ ಅನ್ಕೊಂಡು ನಮ್ಮ ಮಗ ಅಂತ ಗೊತ್ತಿರ್ಲಿಲ್ಲಪ್ಪ. ತಾಯಿಗೆ ಹೇಳಿ ಹೊರಟ ಮಂಜನನ್ನ ಬೋರೇಗೌಡ ಮತ್ತು ಆತನ ಸಹಚರರು ಅಡ್ಡಗಟ್ಟಿದ್ದಾರೆ. ಈ ವೇಳೆ ಬೋರೇಗೌಡನ ಸಹಚರರು ಮಾರಕಾಸ್ತ್ರಗಳಿಂದ ಮಂಜನ ಮೇಲೆ ದಾಳಿ ನಡೆಸಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಕುಸಿದ ಮಂಜ ಅಲ್ಲೇ ಮೃತಪಟ್ಟಿದ್ದಾನೆ. ಈ ಘಟನೆ ನಡೆದ ಕ್ಷಣಾರ್ಧದಲ್ಲಿ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಶಿವಮಲವಯ್ಯ ಅಂಡ್ ಟೀಮ್ ಆರೋಪಿಗಳ ಬೆನ್ನಟ್ಟಿ ಬಂಧಿಸಿದ್ದಾರೆ. ಸ್ಪಾಟ್ಗೆ ಹೋದ ತಕ್ಷಣ ಅಲ್ಲಿ ಒಳಗಡೆ ಗಲಾಟೆಯಾಗಿ ಹೊರಗಡೆ ಬರ್ತಾ ಇರ್ತಾರೆ. ಆ ಆರೋಪಿಗಳನ್ನು ರೆಡ್ ಹ್ಯಾಂಡ್ ಆಗಿ ಇವರು 3 ಜನ ಚೇಸ್ ಮಾಡಿ ಮತ್ತು ವೆಪನ್ ಸಮೇತ ಅದರಲ್ಲಿ ಇಬ್ಬರು ಬಹುಮುಖ್ಯವಾದ ಆರೋಪಿಗಳನ್ನು ದಸ್ತಗಿರಿ ಮಾಡುವಲ್ಲಿ ನಮ್ಮ ಮಂಜುನಾಥ್, ನಾಗರಾಜ್ ASI ಮತ್ತು ರಘು ಡ್ರೈವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ರೆಡ್ ಹ್ಯಾಂಡಲ್ಲೇ ಕ್ಷಣ ಮಾತ್ರದಲ್ಲೇ ಘಟನೆಯಿಂದ ಹೊರಗಡೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ಕೊಲೆ ಮಾಡಿ ಪರಾರಿಯಾಗ್ತಿದ್ದ ರವಿ ಮತ್ತು ಶಿವರಾಜ್ ಅವರನ್ನ ಚಾಮರಾಜಪೇಟೆ ಪೊಲೀಸರು ಬೆನ್ನಟ್ಟಿ ಬಂಧಿಸಿದ್ದಾರೆ. ಪರಾರಿಯಾದ ಬೋರೇಗೌಡನಿಗಾಗಿ ಪೊಲೀಸರ ಶೋಧ ಮುಂದುವರೆದಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ನಾಗವಾರದ ಗೋವಿಂದಪುರ ನಿವಾಸಿಗಳ ಪಿತ್ತ ಇವತ್ತು ನೆತ್ತಿಗೇರಿತು. ಟ್ರಾಫಿಕ್ ಪೊಲೀಸರ ವಿರುದ್ಧ ಗರಂ ಆಗಿದ್ರು. ಇವರ ಸಿಟ್ಟಿಗೆ ಕಾರಣವಾಗಿದ್ದು ಬಾಲಕನ ಸಾವು. ಈತನ ಹೆಸರು ಅಸ್ಗರ್. 14 ವರ್ಷದ ಈತ ಇವತ್ತು ರಸ್ತೆ ಅವಘಡದಲ್ಲಿ ಹೆಣವಾಗಿ ಹೋಗಿದ್ದ. ನಾಗವಾರದ ಗೋವಿಂದಪುರದಲ್ಲಿ ಸೈಕಲ್ನಲ್ಲಿ ಹೋಗ್ತಿದ್ದ ಅಸ್ಗರ್ಗೆ ಜಲ್ಲಿ ತುಂಬಿದ ಟ್ರ್ಯಾಕ್ಟರ್ ಒಂದು ಡಿಕ್ಕಿ ಹೊಡೆದಿತ್ತು. ಪರಿಣಾಮ ಈ ಬಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ರಾಗಿ ಮೂಟ ಇಚ್ಕೊಂಡು ಹೋಗ್ತಾ ಇದ್ದ, ಸೈಡ್ ರೋಡಿಂದ ರಿಸಲ್ಟ್ ಬರ್ತದೆ ಅಂತ ಸೈಡ್ನಲ್ಲಿ ಹೋಗಿದ್ದಾನೆ ಸರ್. ಅಲ್ಲಿ ಲೆಫ್ಟ್ನಲ್ಲಿ ಗಾಡಿ ಇದೆ, ಅವ್ರ ಟ್ರ್ಯಾಕ್ಟರ್ ಲಾರಿನಲ್ಲಿ ಫುಲ್ಲು ಜಲ್ಲಿ ಇದೆ, ಅದು ಮೇಲ್ಗಡೆಯಿಂದನೇ ಹೋಗ್ಬಿಟ್ಟಿದೆ ಸರ್. ಸ್ಕಲ್ ಎಲ್ಲ ಬಲ್ಗಿಲೆ ಬಂದಿದೆ ಸರ್, ಬೇಜಾ ಮೇಲೆ से आ गया सर, सर का भेजा तो बाहर आ गया सर, मार दबा के मार दिया सर, चढ़ा के डाल दिया सर. छोटा भी बहुत अच्छा स्टूडेंट है सर वो. ಬಾಲಕನ ಸಾವು ಸ್ಥಳೀಯರನ್ನ ಸಿಟ್ಟಿಗೆ ಬೀಸಿತ್ತು. ಅಸಮರ್ಪಕ ಟ್ರಾಫಿಕ್ ವ್ಯವಸ್ಥೆಯೇ ಅಸ್ಗರ್ ಸಾವಿಗೆ ಕಾರಣ ಅಂತ ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಗೆಡವಿದರು.
ಇದೇ ಸಂದರ್ಭ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಜಾರ್ಜ್ ಸ್ಥಳೀಯರ ಆಕ್ರೋಶ ಎದುರಿಸಬೇಕಾಯಿತು. ಮಗ ಸೈಕಲಿಂದ ಮುಂದ್ಗಡೆ ಹೋಗ್ತಾ ಇದ್ದ, ಟ್ರ್ಯಾಕ್ಟರ್ ಸೆಂಟರ್ನಲ್ಲಿ ಬಂದುಬಿಟ್ಟು ಟೆಂಪೋ ಒಂದು ಟ್ರ್ಯಾಕ್ಟರ್ ಇತ್ತು, ಅದು ಸೆಂಟರ್ನಲ್ಲಿ ಬಂದುಬಿಟ್ಟು ಹಿಂದ್ಗಡೆ ಟ್ರ್ಯಾಕ್ಟರ್ ಟೈನಲ್ಲಿ ಬಂದುಬಿಟ್ಟಿರೋದು. ಇದು ಆ್ಯಕ್ಚುಲಿ ಇದು ಕಾಂಟ್ರಾಕ್ಟ್ ನಡೀತಾ ಇರೋದು ಗಾಡಿ, ಅದು ಈ ರೋಡ್ ಆಗ್ತಾ ಇದೆ. ಈಗ 5 ವರ್ಷದಿಂದ ಏನು ಮಾಡಲಿಲ್ಲ ಅವರು. ಈಗ ಎಲೆಕ್ಷನ್ ಬರ್ತಾ ಇದೆ ಅಂತ ಮುಂಚೆ ಬಂದುಬಿಟ್ಟು ಎಲ್ಲ ಕೆಲಸ ಫಾಸ್ಟ್ ಮಾಡಿಸ್ಬಿಟ್ಟು ಈ ಥರ ಜೀವನ ತಗೋತಾ ಇರೋದವರು. ಫ್ರೇಜರ್ ಟೌನ್ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಟ್ರ್ಯಾಕ್ಟರ್ ಚಾಲಕನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಟ್ರಾಫಿಕ್ ಸಮಸ್ಯೆಯೋ ಚಾಲಕನ ನಿರ್ಲಕ್ಷ್ಯವೋ ಅಮಾಯಕ ಬಾಲಕನೊಬ್ಬ ಬಲಿಯಾಗಿ ಹೋಗಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ವಾಣಿ ವಿಲಾಸ ಆಸ್ಪತ್ರೆಯ ವೈದ್ಯರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ದಿನಕ್ಕೊಬ್ಬರಂತೆ ರೋಗಿಗಳು ಪ್ರಾಣ ಕಳ್ಕೊತಾ ಇದ್ದಾರೆ. ಈಗ ಮತ್ತೊಬ್ಬ ಎಡವಟ್ಟು ವೈದ್ಯ ಬಾಣಂತಿಯೊಬ್ಬರಿಗೆ ಬೇರೆ ಗುಂಪಿನ ರಕ್ತ ನೀಡಿ ಆಕೆ ಸಾವಿಗೆ ಕಾರಣನಾಗಿದ್ದಾನೆ. ಇದೇ ತಿಂಗಳ 4ರಂದು ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಸಾವೊಂದು ಸಂಭವಿಸಿತ್ತು. 28 ವರ್ಷದ ಬಾಣಂತಿ ಲಕ್ಷ್ಮಿ ಆಸ್ಪತ್ರೆ ಬೆಡ್ ಮೇಲೆಯೇ ಪ್ರಾಣ ಬಿಟ್ಟಿದ್ಲು. ಈಕೆ ಸಾವಿಗೆ ಕಾರಣವಾಗಿದ್ದು ಲಕ್ಷ್ಮಿ ದೇಹಕ್ಕೆ ಬೇರೆ ರಕ್ತದ ಗುಂಪನ್ನ ಕೊಟ್ಟಿದ್ದು. ಲಕ್ಷ್ಮಿಯದ್ದು ಎ ನೆಗೆಟಿವ್ ರಕ್ತದ ಗುಂಪು. ಆದ್ರೆ ವೈದ್ಯ ಮಹಾಶಯ ಲಕ್ಷ್ಮಿಗೆ ಎ ಪಾಸಿಟಿವ್ ರಕ್ತ ಕೊಟ್ಬಿಟ್ಟಿದ್ದ. ಹೀಗಾಗಿ ಲಕ್ಷ್ಮಿಯ ಮೈಕೈ ಊದಿಕೊಂಡು ಬೆಡ್ನಲ್ಲೇ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ಲು. ನೇರವಾಗಿ ನಾನು ಡಾಕ್ಟ್ರುಗಳ ಕಾರಣ ಟ್ರೀಟ್ಮೆಂಟ್ ಮಾಡಿದ್ದು ನೆಗ್ಲೆಕ್ಟು. ನಮಗದು ಸರಿಪಟ್ಟು ಬರಲಿಲ್ಲ, ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿಲ್ಲ. ಮುಂದೆ ಅವ್ರ ಮೇಲೆ ಕಂಪ್ಲೇಂಟ್ ತೊಗೋಬೇಕು. ಮಕ್ಕಳಿಗೆ ಯಾರು ಜವಾಬ್ದಾರಿ? ಈ 3 ಮಕ್ಕಳಿಗೆ ಅವ್ರ ಗಂಡನಿಗೆ, ಗಂಡ ಬೇಕಾದ್ರೆ ಬಿಡಿ, 3 ಮಕ್ಕಳಿಗೆ ಯಾರು ಜವಾಬ್ದಾರಿ? ಅದನ್ನು ಉತ್ತರ ಕೊಡಲಿ ಅವರು. ಮೊದಲೇ ಲಕ್ಷ್ಮಿ ಪರಿಸ್ಥಿತಿ ಸರಿ ಇರಲಿಲ್ಲ. ವೈದ್ಯರು ಸಿಸೇರಿಯನ್ ಮಾಡಬೇಕಾಯ್ತು. ಅವತ್ತು ಇಬ್ಬರು ಮುದ್ದಾದ ಅವಳಿ ಹೆಣ್ಣು ಮಕ್ಕಳಿಗೆ ಲಕ್ಷ್ಮಿ ಜನ್ಮ ಕೊಟ್ಟಿದ್ಲು. ಆದ್ರೆ ಏನ್ ಲಾಭ ಹೇಳಿ? ಆ ಕಿರಾತಕ ವೈದ್ಯನಿಂದಾಗಿ ಮಕ್ಕಳ ಮುಖ ನೋಡದೆ ಲಕ್ಷ್ಮಿ ಯಮನ ಪಾದ ಸೇರಿದ್ದಾಳೆ. ಈಗ ಲಕ್ಷ್ಮಿಯ ಪತಿ ಮಹೇಶ್ ಕುಮಾರ್ ಅರಣ್ಯ ರೋದನೆ ಅನುಭವಿಸುತ್ತಿದ್ದಾನೆ. ಎಂಟು ಗಂಟೆ ಮುಂದೆ ಚೆನ್ನಾಗಿತ್ತು. ಆಮೇಲೆ ಏನಾಯ್ತಿಲ್ಲ, ಬ್ಲಡ್ ರಿಯಾಕ್ಷನ್ ಆಗಿಬಿಟ್ಟು ಬ್ಲಡ್ ಎಲ್ಲ ಕೊಟ್ಟಿದ್ವಿ ನಾವು. ಎ ನೆಗೆಟಿವ್, ಎ ಪಾಸಿಟಿವ್ ಬಂದಿದ್ದು. ಅಲ್ಲಿ 9 ಗಂಟೆಯಿಂದ ಫುಲ್ ಸೀರಿಯಸ್ ಆಗಿಬಿಟ್ರು. ಬೆಳಗ್ಗೆ ನೈಟ್ ಎಷ್ಟು ಗಂಟೆಗೆ ಈ ಥರ ಆಯಿತು ಗೊತ್ತಿಲ್ಲ ನಮ್ಗೆ. ಅದು ಹಿಂಗೆ ಹಂಗೆ ಹೇಳ್ಬಿಟ್ಟು ಬೆಳಗ್ಗೆನೇ ನನಗೆ 7 ಗಂಟೆಗೆ ಹಿಂಗಾಯಿತು ಹಂಗಾಯ್ತು ಆಮೇಲೆ ಹೇಳ್ತಾರೆ. ವೈದ್ಯನ ಈ ಎಡವಟ್ಟು ಕೆಲಸ ಪೋಸ್ಟ್ ಮಾರ್ಟಂ ವರದಿಯಿಂದಲೂ ಸಾಬೀತಾಗಿದೆ. ಆದ್ರೆ ಆ ಯಮ ವೈದ್ಯನ ವಿರುದ್ಧ ಇನ್ನೂ ಕ್ರಮ ಕೈಗೊಂಡಿಲ್ಲ. ಪಾಪ, ಮುದ್ದು ಮಕ್ಕಳು ಕಣ್ತೆರೆಯೋ ಮೊದಲೇ ಅನಾಥವಾಗಿವೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಬಡವರಂದ್ರೆ ಇಷ್ಟೊಂದು ತಾತ್ಸಾರ ಖಂಡಿತ ಇರಬಾರ್ದು ಅಲ್ವಾ? ಬೆಂಗಳೂರಿನಿಂದ ರವಿಕುಮಾರ್, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯ ಸುದ್ದಿಗಳು ಇನ್ನು ಸಾಕಷ್ಟಿವೆ, ನೋಡೋಣ ಬ್ರೇಕ್ನ ನಂತರ.